ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಭಯಾನಕವಾಗಿ ಹೆಚ್ಚುತ್ತಾ ಇದೆ. ಒಂದು ವಾರದಲ್ಲಿ ಸರಾಸರಿ 5 ರಿಂದ 6 ಅಪಘಾತಗಳು ಸಂಭವಿಸುತ್ತಿದ್ದು, ಪ್ರತಿಯೊಂದು ಅಪಘಾತವೂ ಒಂದೊಂದು ಅಮೂಲ್ಯ ಮಾನವ ಜೀವವನ್ನ ಕಸಿದುಕೊಳ್ತಿದೆ. ಈ ಘಟನೆಗಳು ಕೇವಲ ಅಂಕಿಅಂಶಗಳಲ್ಲ, ಅವುಗಳ ಹಿಂದೆ ಅತ್ತಾಡ್ತಿರುವ ಕುಟುಂಬಗಳು, ಅನಾಥವಾಗ್ತಿರುವ ಮಕ್ಕಳು ಹಾಗೂ ಶಾಶ್ವತ ದುಃಖದಲ್ಲಿ ಮುಳುಗಿರುವ ಪೋಷಕರ ಕಥೆಗಳಿವೆ. ಅಪಘಾತಗಳ ಮೂಲ ಕಾರಣಗಳನ್ನು ಪರಿಶೀಲಿಸಿದ್ರೆ ತಾಲೂಕಿನ ರಸ್ತೆಗಳಲ್ಲಿ ನಿಯಂತ್ರಣವಿಲ್ಲದೆ ಸಂಚರಿಸುತ್ತಿರುವ ಭಾರಿ ವಾಹನಗಳೇ ಪ್ರಮುಖ ಕಾರಣವೆಂದು ಸ್ಪಷ್ಟವಾಗುತ್ತಿದೆ. ವಿಶೇಷವಾಗಿ ಜಲ್ಲಿ ತುಂಬಿದ ಟಿಪ್ಪರ್ ವಾಹನಗಳು ಗೌರಿಬಿದನೂರು ವ್ಯಾಪ್ತಿಯಲ್ಲಿ ಅಪಘಾತಗಳ ಪ್ರಮುಖ ಮೂಲವಾಗಿವೆ. ಈ ಟಿಪ್ಪರ್ಗಳು ಯಾವುದೇ ಸಮಯ ನಿಯಮ ಇಲ್ಲದೆ ಅತಿ ವೇಗದಲ್ಲಿ ಸಂಚರಿಸುತ್ತಾ ಇದ್ದು ಸಣ್ಣ ವಾಹನ ಸವಾರರಿಗೆ ಮಾರಕವಾಗುತ್ತಿದೆ. ರಸ್ತೆಯ ತಿರುವುಗಳಲ್ಲಿ, ಹಳ್ಳಿಗಳ ಸಮೀಪ ಹಾಗೂ ಶಾಲೆಗಳ ಬಳಿಯಲ್ಲಿ ಇವು ಸಂಚರಿಸುವುದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುತ್ತಿದೆ. ಇದೇ ರೀತಿ ಕೈಗಾರಿಕಾ ಪ್ರದೇಶಗಳಿಂದ ಹೊರಡುವ ಕಬ್ಬಿಣದ ತಂತಿಗಳು ತುಂಬಿದ ಲಾರಿಗಳು ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿವೆ. ಕಬ್ಬಿಣದ ಕಂಬಿಗಳು ಅತಿಯಾದ ಪ್ರಮಾಣದಲ್ಲಿ ಲಾರಿಗಳ ಮೇಲೆ ತುಂಬಲಾಗುತ್ತಿದ್ದು, ವಾಹನದ ಅಗಲ ಮಿತಿಯನ್ನು ಮೀರಿ ಹೊರಚಾಚುವ ರೀತಿಯಲ್ಲಿ ಸಾಗಿಸಲಾಗುತ್ತಿದೆ. ಇದರಿಂದ ರಸ್ತೆ ಇಳುವರಿ ಕಡಿಮೆಯಾಗುತ್ತಿದ್ದು, ಇದರಿಂದ ಎದುರಿನಿಂದ ಬರುವ ವಾಹನಗಳಿಗೆ ಅಪಾಯ ಉಂಟಾಗುತ್ತಿದೆ. ರಾತ್ರಿ ಸಮಯದಲ್ಲಿ ಯಾವುದೇ ರಿಫ್ಲೆಕ್ಟರ್, ಎಚ್ಚರಿಕಾ ದೀಪಗಳಿಲ್ಲದೆ ಸಂಚರಿಸುವ ಈ ಲಾರಿಗಳು ಅನೇಕ ಅಪಘಾತಗಳಿಗೆ ಕಾರಣವಾಗುತ್ತಿವೆ. ಮತ್ತೊಂದೆಡೆ ಸ್ಕ್ರಾಪ್ ತುಂಬಿದ ಹಳೆಯ ಲಾರಿಗಳು ರಸ್ತೆಗಳಲ್ಲಿ ಓಡಾಡುತ್ತಿರುವುದು ಮತ್ತೊಂದು ದೊಡ್ಡ ಸಮಸ್ಯೆಯಾಗಿದೆ. ಈ ವಾಹನಗಳ ತಾಂತ್ರಿಕ ಸ್ಥಿತಿ ಅತ್ಯಂತ ಕಳಪೆಯಾಗಿದ್ದು, ಬ್ರೇಕ್ ವೈಫಲ್ಯ, ಲೈಟ್ಗಳ ಕೊರತೆ ಹಾಗೂ ಸರಿಯಾದ ನಿರ್ವಹಣೆ ಇಲ್ಲದ ಸ್ಥಿತಿಯಲ್ಲಿ ಸಂಚರಿಸುತ್ತಿವೆ. ಇಂತಹ ಲಾರಿಗಳು ವೇಗವಾಗಿ ಚಲಿಸಿದಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಬಹಳ ಹೆಚ್ಚಾಗುತ್ತಿದೆ. ಈ ಎಲ್ಲಾ ಕಾರಣಗಳ ನಡುವೆಯೂ ರಸ್ತೆ ಸುರಕ್ಷತಾ ನಿಯಮಗಳ ಜಾರಿಯಲ್ಲಿ ತೀವ್ರವಾದ ಕೊರತೆ ಕಾಣಿಸುತ್ತಿದೆ. ಪೊಲೀಸ್ ಇಲಾಖೆಯು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿದರೆ ಅಪಘಾತಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ವೇಗ ಮಿತಿ ಕಡ್ಡಾಯ ಜಾರಿ, ಅತಿಭಾರ ಹೊತ್ತ ವಾಹನಗಳ ಮೇಲೆ ತಕ್ಷಣದ ಕ್ರಮ, ಹಳೆಯ ಮತ್ತು ಅಪಾಯಕಾರಿ ವಾಹನಗಳ ತಪಾಸಣೆ ಹಾಗೂ ರಾತ್ರಿ ಪೆಟ್ರೋಲಿಂಗ್ ಹೆಚ್ಚಿಸುವುದು ಅತ್ಯವಶ್ಯಕವಾಗಿದೆ. ನಿಯಮ ಉಲ್ಲಂಘಿಸುವ ವಾಹನ ಮಾಲೀಕರ ಮೇಲೆ ಕಠಿಣ ದಂಡ ಹಾಗೂ ಪರವಾನಗಿ ರದ್ದುಪಡಿಸುವ ಕ್ರಮಗಳನ್ನು ಪರಿಗಣಿಸಬೇಕು. ಅದೇ ಸಮಯದಲ್ಲಿ ವಾಹನ ಚಾಲಕರ ಜವಾಬ್ದಾರಿಯೂ ಅತ್ಯಂತ ಮುಖ್ಯವಾಗಿದೆ. ಅತಿ ವೇಗದಲ್ಲಿ ಚಾಲನೆ, ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಮೊಬೈಲ್ ಬಳಕೆ ಮಾಡುವುದು, ಇಂತಹ ಅಪಾಯಕಾರಿ ಅಭ್ಯಾಸಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಒಂದು ಕ್ಷಣದ ಅಜಾಗರೂಕತೆ ಒಂದು ಕುಟುಂಬದ ಜೀವವನ್ನೇ ಶಾಶ್ವತವಾಗಿ ನಾಶ ಮಾಡಬಹುದು ಅನ್ನೋ ಸತ್ಯವನ್ನ ಪ್ರತಿಯೊಬ್ಬರೂ ಅರಿಯಬೇಕು. ಗೌರಿಬಿದನೂರು ನಾಗರಿಕರು, ಸಾರ್ವಜನಿಕ ಸಂಘಟನೆಗಳು ಹಾಗೂ ಆಡಳಿತ ವ್ಯವಸ್ಥೆ ಎಲ್ಲರೂ ಒಟ್ಟಾಗಿ ಈ ಸಮಸ್ಯೆಯನ್ನು ಎದುರಿಸಬೇಕಿದೆ. ರಸ್ತೆ ಸುರಕ್ಷತೆ ಅನ್ನೋದು ಕೇವಲ ಕಾನೂನು ವಿಷಯವಲ್ಲ, ಅದು ಮಾನವೀಯ ಜವಾಬ್ದಾರಿಯಾಗಿದೆ. ಎಂದು ನಾವು ಎಚ್ಚೆತ್ತುಕೊಂಡ್ರೆ ನಾಳೆ ಅನೇಕ ಜೀವಗಳನ್ನು ಉಳಿಸಬಹುದು. ರಸ್ತೆ ಮೇಲೆ ನಿಯಮ, ಮನಸ್ಸಿನಲ್ಲಿ ಜವಾಬ್ದಾರಿ, ಇದುವೇ ಅಪಘಾತ ತಡೆಗಟ್ಟುವ ಮಾರ್ಗ.